ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಮ್ಮ ರಾಧಾ ಪ್ರಕಾಶ್ ಮೇಡಮ್ ಅವರಿಗೆ ಹೇಳಿದಾಗ ಇಷ್ಟು ಕವಿಗಳನ್ನೆಲ್ಲ ಸೇರಿಸಿ ಅವ್ರು ಸ್ವಲ್ಪ ಬಹಳ ಕಷ್ಟಪಟ್ಟು ಏನ್ ಮೇಡಮ್ ಇವತ್ತೊಂದು ಕವಿಗೋಷ್ಠಿ ಇದೆ ಅಂದಿದ್ದಕ್ಕೆ ಶ್ರೀ ರಕ್ಷಾ ಫೌಂಡೇಶನ್, ದಾತ್ರಿ ಗೋಶಾಲೆ ಮತ್ತು ಶ್ರೀ ಸಾಯಿ ಜ್ಯೋತಿ ವೃದ್ಧಾಶ್ರಮಕ್ಕೆ ಶ್ರೀ ರಾಮಚಂದ್ರಪ್ಪ ಅವರು ಹಬ್ಬವನ್ನು ಇಲ್ಲಿ ಆಚರಿಸ್ಕೊಳಕ್ ಬಂದಿರೋದಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ, ನಮ್ಮ ಸ್ಟಾಫ್ ಕಡೆಯಿಂದ, ನಮ್ಮ ಎಲ್ಲರ ಕಡೆಯಿಂದ ಅವ್ರಿಗೆ ಸ್ವಾಗತ ಮತ್ತೆ ಶುಭಾಶಯ, ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಇವಾಗಲ್ಲ, ನಾನು ನೋಡಿದವಾಗಿಂದಾನು ಸಮಾಜ ಸೇವೆ ಮಾಡ್ತಾನೆ ಇರ್ತಾರೆ. ಅನಾಥಾಶ್ರಮ ಆವಾಗಿಂದಾನು ಬರ್ತಾ ಇರ್ತಾರೆ. ಅವಾಗ ನಿಮ್ಗೇನು ಬೇಕು ಅಂತ ಕೇಳ್ತಾ ಇರ್ತಾರೆ. ಮತ್ತು ಇದು ಕೊರೋನಾ ಟೈಮಲ್ಲಂತೂ ಕಿಟ್ಸ್ ಎಲ್ಲ ತುಂಬ ಬಂದು ಕೊಡ್ತಾಯಿದ್ರು. ಅವರು ಅವ್ರಿಗೆ ಮಾತೇ ಹೇಳೋಕ್ಕಿಲ್ಲ, ಎಲ್ಲ ರೋಟಿಯವ್ರನ್ನ ಸೇರಿಸ್ಕೊತಾರೆ. ಅವ್ರು ಹೇಳೋದು, ನಾನು ಮಾಡೋದು ಪ್ರೋಗ್ರಾಮ್ ಬಂದುಬಿಟ್ಟು ಎಲ್ಲ ದಾನಿಗಳು ನಿಮ್ಗೆ ಹೆಲ್ಪ್ ಆಗಬೇಕು, ಅವ್ರು ಬರೋರು ಏನಾದರೂ ಒಂದು ಸ್ವಲ್ಪ ದಾನ ಮಾಡಬೇಕು, ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಈ ದಿನ ಅವರು ಗೋಗ್ರಾಸ, ಗೋದಾನ ಮತ್ತು ವೃದ್ಧರಿಗೆ ಆಹಾರ ಕೊಡೋದು, ಮತ್ತು ಕಿಟ್ಸ್ ಕೊಡೋದು, ಬೆಡ್ಶೀಟ್ಸು, ಬಟ್ಟೆ ಎಲ್ಲ ಕೊಟ್ಟು ಅವರೆಲ್ಲರಿಗೂ ಸಹಾಯ ಮಾಡಿದ್ದಾರೆ. ಅವ್ರಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಪತ್ರಕರ್ತರು ಮತ್ತು ನಮ್ಮ ಆತ್ಮೀಯರು, ಅಣ್ಣ ತಮ್ಮ ಎಲ್ಲ ಅಕ್ಕ ತಮ್ಮರಿಗೆಲ್ಲರೂ ನನ್ನ ಸಂಸ್ಥೆಗೆ ಬಂದು ಇಲ್ಲಿರುವಂತಹ ಹೆಲ್ಪ್ ಮಾಡೋಕ್ಕೆ ಮನಸ್ಸು ಕೊಟ್ಟು ಒಲಿಸಿದ್ದೀರಾ. ಅದಕ್ಕೆ ನಮ್ಮ ಸಂಸ್ಥೆಯಿಂದ ನನ್ನ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಮೊದಲಿಗೆ ನಮ್ಮ ಭದ್ರತನ ಕರೆಯೋದು ಸರಳ ಜೀವಿ, ಸೇವಾ ಮನೋಭಾವಂತ ಒಂದು ವ್ಯಕ್ತಿತ್ವದಂಥ ನಮ್ಮ ಎಚ್ ರಾಮಚಂದ್ರಪುರ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ, ಅವರಿಗೆ ದೇವರಲ್ಲಿ ಒಳ್ಳೆ ಆರೋಗ್ಯ, ಸಕಲ ಭಾಗ್ಯವನ್ನು ಕೊಟ್ಟು ಇಂಥ ಕಾರ್ಯಗಳಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡುವಂತ ಮೊದಲಿಗೆ ಪ್ರಾರ್ಥನೆ ಮಾಡುತ್ತಾ, ಈ ದಿನ ಕಾರ್ಯಕ್ರಮ ಬಗ್ಗೆ ಮಾತಾಡೋದು ಪದಗಳೇ ಬರ್ತಾ ಇಲ್ಲ, ಕಣ್ಣಿಗೆ ನೋಡ್ತಿದ್ದೀವಿ. ಬೆಳಗ್ಗೆಯಿಂದ 10ಕ್ಕಿಂತ ಹೆಚ್ಚಾಗಿ ವಿವಿಧ ಕ್ಷೇತ್ರದಲ್ಲಿ ಗುರುತಿಸಿದಂಥ ಒಂದು ಕಾರ್ಯಗಳ ಸಾಧಕರಿಗೆ ಗುರುತಿಸಿದ್ದಾರೆ. ಇಲ್ಲಿ ಆಗಮಿಸಿರುವಂಥ ಎಲ್ಲ ನನ್ನ ರೋಟರಿ ಬಂಧುಗಳೇ ಮತ್ತು ವಿವಿಧ ಕ್ಷೇತ್ರದ ಸೇವಾ ಮನೋಭಾವವುಳ್ಳಂಥ ಸಾಧಕರೇ ಮತ್ತು ಪತ್ರಕರ್ತ ಮಾಧ್ಯಮರೇ ಮತ್ತು ಇದೇ ಗೋಶಾಲೆಯ ನಿರ್ವಹಣೆ ಮಾಡ್ತಿರುವಂಥ ಸುಲೋಚನಾ ಮೇಡಮ್ ಅವರ ಒಂದು ಹೆಣ್ಣಾಗಿ ಯಾವುದೋ ಒಂದು ಮನೆ ನಾವು 4-5 ಹಸುನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ನಾವೆಲ್ಲ ಕೂಡ ಹಳ್ಳಿಯಿಂದ ಬಂದಿರೋರು. ಅಂಥದ್ದು 100 ಹಸುನ ಅದಕ್ಕೆ ಪ್ರತಿ ದಿವಸ ಸ್ವಚ್ಛತೆ ಇರ್ಬೋದು, ಅದಕ್ಕೆ ರೋಗ ತುತ್ತಾದಾಗ ಅದು ನೋಡ್ಕೊಳ್ಳೋದಿರ್ಬೋದು, ಇಷ್ಟೊಂದು ಜನ ಇಟ್ಕೊಂಡು ಮೇಂಟೈನ್ ಮಾಡೋಂಥ ಶಕ್ತಿ ಆ ಮಹಿಳೆಗೆ ಸಿಕ್ಕಿದೆ. ಆ ಭಗವಂತ ಅದ್ಭುತವಾಗಿ ಶಕ್ತಿ ಕೊಟ್ಟಿದ್ರೆ ಆ ಶಕ್ತಿ ಇನ್ನಷ್ಟು ಕೊಟ್ಟು ಇದೇ ರೀತಿ ಬೆಳೆಸ್ಕೊಂಡು ಹೋಗಿ ಆ ಪುಣ್ಯ ಅವರು ಆ ಕುಟುಂಬ ಸಿಗಲಿ ಅಂತ ದೇವರ ಈ ರೀತಿ ದೃಢ ನಿಶ್ಚಯ. ಎಲ್ಲರೂ ಸಹ ನಿಸ್ವಾರ್ಥಿಗಳಾಗಿ ಬರೋದಕ್ಕೆ ಇಷ್ಟಪಡ್ತೀವಿ. ಸ್ವಾರ್ಥಿಯಾಗಿ ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ನಿರ್ವಹಣೆ ನಾನು ಸುಮಾರು 7-8 ವರ್ಷಗಳಿಂದ ಸಾರ್ ಪರಿಚಯದಿಂದ ನಾನು ಪ್ರತಿ ವರ್ಷ ಬರ್ತಿದ್ದೀನಿ. ಬಟ್ ಅದ್ಭುತವಾಗಿ ಅವ್ರಿಗೆ ನಮಗೆ ರೋಟರಿಯಿಂದ ಸ್ಪಂದನೆ ಇದೆ. ಆ ರೀತಿ ಅವ್ರ ಕಾರ್ಯಚಟುವಟಿಕೆ ಹೊಗಳಕ್ಕೆ ಇರಲಿಲ್ಲ, ಆ ರೀತಿ ಅವರು ಇಲ್ಲಿ ದುಡಿತಾ ಇದ್ದಾರೆ. ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ತೀನಿ. ಹಾಗೆ ನಮ್ಮ ರಾಮಚಂದ್ರ ಬಗ್ಗೆ ಹೇಳಕ್ಕೆ ಹಲವಾರು ಪದಗಳಿದ್ದಾವೆ. ಅವರು ಬಹಳಷ್ಟು ಸರಳ ಜೀವಿ, ಮಾತಲ್ಲಿ ಮೃದು. ನಮ್ಮ ರೋಟರಿ ಸರ್ವಿಸ್ ಅಲ್ಲಿ ಅವರಷ್ಟು ಒಂದು ಕಾಮದಲ್ಲಿದ್ದಂಗೆ ಯಾರೇ ಅಧ್ಯಕ್ಷರಾಗ್ಲಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂತಾರೆ. ಯಾರೇ ಅಧ್ಯಕ್ಷ ಆಗ್ಲಿ ಬಿಡಿ, ಫಸ್ಟ್ ನಾನು ಇದ್ದೀನಿ. ಸುಮಾರು ಒಂದು 50-60 ಕಾರ್ಯಕ್ರಮಗಳು ಕೊಡೋಕ್ಕೆ ಅವ್ರು ಸಿದ್ಧರಿರ್ತಾರೆ. ಪ್ರತಿ ವರ್ಷ ಸ್ವಂತ ಕೈಯಿಂದ ಖರ್ಚಾಕಿ ಮಾಡುವಂತ ಒಂದು ಸದೃಢಿ ಅವರಾಗಿದ್ದಾರೆ. ಭಗವಂತ ದೊಡ್ಡ ಚಪ್ಪಾಳೆ ಕೊಡೋಣ ಅವರಿಗೆ. ನಮ್ಮ ರೋಟರಿ ಕೋಲಾರ ಸಂಸ್ಥೆ ಹಲವಾರು ಕ್ಷೇತ್ರದಲ್ಲಿ ಶಿಕ್ಷಣ ಇರ್ಬೋದು, ಪರಿಸರ ಇರ್ಬೋದು, ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮೆಲ್ಲ 50 ಜನ ರೋಟರಿ ಮೆಂಬರ್ಸ್ ಇದ್ದಾರೆ. ಪ್ರತಿಯೊಬ್ಬರ ಕೊಡುಗೆ, ಅವರ ಕಾಂಟ್ರಿಬ್ಯೂಷನ್ ಬಹಳ ಅದ್ಭುತವಾಗಿದೆ. ವಿಶೇಷವಾಗಿ ಶಿವಕುಮಾರ್ ಸರ್ ಇಲ್ಲೇ ಇದ್ದಾರೆ, 3 ತಿಂಗಳಂತ. ಇವರು ಬ್ಲಡ್ ಬ್ಯಾಂಕ್ ನಿರ್ದೇಶಕರು. ಈಗಾಗಲೇ 3 ತಿಂಗಳಲ್ಲಿ 400 ಯೂನಿಟ್ ಬ್ಲಡ್ ಅನ್ನು ಸಂಗ್ರಹ ಮಾಡಿದ್ದಾರೆ. ಸಂಗ್ರಹ ಮಾಡಿ ಅವರು ಒಂದು ಅತ್ಯಮೂಲ್ಯವಂತ ಜೀವನ ಉಳಿಸುವಂತ ಒಂದು ಸಾಧನೆ ಹೊರ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಸೆಕ್ರೆಟರಿ ಅಷ್ಟೇ ಬಹಳ ಅದ್ಭುತವಾಗಿರುವಂತಹ ಒಂದು ನನ್ನ ಬೆನ್ನೆಲುಬಾಗಿ ಸಮಾಜ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಇದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ರೋಟರಿ ಮಿತ್ರರು ಹಲವಾರು ರೀತಿಯಲ್ಲಿ ಏನೇ ರೋಟರಿಗೆ ಯಾವುದೋ ದೊಡ್ಡ ಫಂಡ್ ಎಲ್ಲಿಂದ ಬರಲ್ಲ. ನಾವೇ ಯಾವುದೋ ಒಂದು ಬೇಡಿಕೆ ಕೊಡ್ತಾರೆ, ಅದಕ್ಕೆ ಒಂದು ಮೀಟಿಂಗ್ ಆಗುತ್ತೆ ವಾರಕ್ಕೆ 4 ಸಲ. ಆ ಮೀಟಿಂಗ್ ಅಲ್ಲಿ ಪ್ರಸ್ತಾವ ಮಾಡ್ತೀನಿ, ದಯವಿಟ್ಟು ಸಹಕರಿಸಿ ಅಂತ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್. ಹಲವಾರು ಒಂದು ಸಣ್ಣ ಎಕ್ಸಾಂಪಲ್, ಮೊನ್ನೆ ವೀಕ್ ಒಂದು ಪರಿಶಿಷ್ಟ ಜಾತಿ ಮಗು PUCಯಲ್ಲಿ ಮೆಡಿಕಲ್ ರ್ಯಾಂಕ್ ಅಲ್ಲಿ ಸಿಕ್ಕಿದೆ. ಆ ಮಗುಗೆ ಈಗ 160 ಫೀಸ್ ಕಟ್ಟಬೇಕಾಗಿದೆ. ಆ ಮಗು ನಮ್ಮ ರೋಟರಿಗೆ ಯಾರೋ ಒಂದು ಪೇಪರ್ ಬಂದ ಒಂದು ರೋಟರಿಯನ್ ಬಂದ್ಬಿಟ್ಟು ಪ್ರಸ್ತಾಪ ಮಾಡಿದ್ರು, ಈ ತರ ಎಲ್ಲೋ ಮಗು ಕಾಣಿದೆ, ನನ್ನ ಫೋನ್ ನಂಬರ್ ಕೊಡೋರು. ವಿಚಾರ ಮಾಡಿದಾಗ ನಿಜ ಇದೆ. ಎಲ್ಲಿ ಚಿತ್ರದುರ್ಗನೋ ತುಮಕೂರು ಕಡೆ ಹುಡುಗಿ, ನಮ್ಗೆ ಯಾರು ಪರಿಚಯ ಇಲ್ಲ.
ಒಂದೇ ಅಪ್ಪ 1 ವರ್ಷದಿಂದ ತಿಳ್ಕೊಂಡವ್ರೆ, ಅಮ್ಮ ಒಂದು 3-4 ಮಂತ್ಸ್ ತಿಳ್ಕೊಂಡ್ರೆ ಯಾರು ಇಲ್ಲ, ಯಾರು ರಾಜ್ಯದ ಅಂತ ವಿಷಯ ಕಿವಿಗೆ ಬಿದ್ದ ತಕ್ಷಣ ವಾಲಂಟಿಯರ್ ಆಗಿ 36,000 ರೂಪಾಯಿ ಒಂದೇ ಒಂದು 10 ನಿಮಿಷದ ಸಭೆಯಲ್ಲಿ ಈ ರೀತಿ ಸೇವಾ ಮನೋಭಾವಂತ ಸದಸ್ಯರು ನಮ್ಮಲ್ಲಿದ್ದಾರೆ. ಬಹಳ ಅದ್ಭುತವಾಗಿ ಸರ್ವಿಸ್ ಮಾಡ್ತಿದ್ದೀವಿ. ಅಂದ್ರೆ ದೊಡ್ಡದಾಗಿಲ್ಲ, ನಡೀತಾ ಇದೆ ನಮ್ಮಲ್ಲಿ ಸರ್ವಿಸು. ಒಂದು ಶಿಕ್ಷಣಕ್ಕೆ ಅನೇಕ ಮಕ್ಕಳಿಗೆ ಪಠ್ಯಪುಸ್ತಕ ಇರ್ಬೋದು, ಅಲ್ಲ ನೋಟ್ಬುಕ್ಸು, ಕಲಿಕಾ ಸಾಮಗ್ರಿ ಕೊಡ್ತೀವಿ. ಹೆಲ್ತ್ ಕ್ಯಾಂಪ್ಸ್ ನಿರಂತರವಾಗಿ ನಡೀತಿರುತ್ತೆ ನಮ್ಮಲ್ಲಿ. ಅದರ ಕಾಂಟ್ರಿಬ್ಯೂಷನ್ ಎಲ್ಲ ಸದಸ್ಯರು ಕೊಡ್ತಾರೆ. ಈ ರೀತಿ ನಮ್ಮ ಕೋಡ ರೋಟರಿ ಕ್ಲಬ್ಬಿನ ಯಾರೇ ಅಧ್ಯಕ್ಷರಾಗಲಿ, ಅಧ್ಯಕ್ಷರನ್ನ ಆ ರೀತಿ ಎತ್ತರ ಸ್ಥಾನದಲ್ಲಿ ಬಂದು ಎಲ್ಲ ಸದಸ್ಯರಿರ್ತೀವಿ. ಸೊ ಇಂಥ ಅವಕಾಶ ಕೊಟ್ಟಂತ ಜೊತೆಗೆ ನಮ್ಮ ರಾಮಚಂದ್ರಪ್ಪ ಆಗ್ಲೇ ಹೇಳಿದ್ನಲ್ಲ, ಸುಮಾರು 50-60 ಪ್ರೋಗ್ರಾಮ್ ಕೊಡ್ತಾರೆ ರೋಟರಿಗೆ. ಶಿವಕುಮಾರ್ ಅನ್ನೋರಷ್ಟೇ ವರ್ಷದಲ್ಲಿ 50-60-70 ಅವ್ರ ಪ್ರೋಗ್ರಾಮ್ ಕೊಡ್ತಾರೆ, ಕೈಯಿಂದ ಹಾಕಿ ರಾಜ್ಯ ಮಟ್ಟದ ಪ್ರೋಗ್ರಾಮ್ ನಡೆಸ್ತಾರೆ. ಇವರು ದೊಡ್ಡ ಫಿಲ್ಲರ್ಸ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಈ ರೀತಿ ಅವಕಾಶ ಕೊಟ್ಟಂತ ಈ ದಿನ ಭಗವಂತ ಈ ರೀತಿ ಮುಂದೆ ಕೂಡ ಸೇರೋಣ. ನಮ್ಮ ಸಹಕಾರ ಒಂದು ಗೋಶಾಲೆಯಲ್ಲಿ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡು ವೃದ್ಧರಿಗೆ ಬೇಕಾದಂಥ ದಿನಸಿ ಪದಾರ್ಥಗಳನ್ನು ಮತ್ತು ಬೆಡ್ಶೀಟ್ಗಳನ್ನು ಮತ್ತು ಸಮಾಜ ಸೇವಕರನ್ನು, ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ, ಇದರ ಜೊತೆಗೆ ಅತ್ಯುತ್ತಮ ಶಿಕ್ಷಕರನ್ನು ನೇಷನ್ ಬಿಲ್ಡರ್ ಅವಾರ್ಡನ್ನು ಕೊಡೋದ್ರ ಮೂಲಕ ಒಂದು ಸಮಾಜಮುಖಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಸಂತೋಷಕರ ವಿಚಾರ. ನಾವು ಬಹಳ ಜನ ಹುಟ್ಟುಹಬ್ಬಗಳನ್ನು ನೋಡಿದ್ದೇವೆ. ಅದ್ದೂರಿಯಾಗಿ ಹೋಟೆಲ್ಗಳಲ್ಲಿ, ಬೇರೆ ಬೇರೆ ಸಭೆ ಸಮಾರಂಭಗಳು, ರೆಸಾರ್ಟ್ಗಳಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾರೆ, ದುಂದು ವೆಚ್ಚನ ಮಾಡ್ತಾರೆ. ಈ ಮುಖಾಂತರ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ, ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾರೆ, ಬೇರೆ ಬೇರೆ ಸಂತೋಷ ಸಮಾರಂಭಗಳನ್ನು ಇಂಥ ಕಡೆ ಆಚರಣೆ ಮಾಡಿ ಗೋವುಗಳಿಗೆ ಮೇವನ್ನು ಕೊಡೋದು, ಗೋದಾನನ ಮಾಡೋದು ಇದೊಂದು ಸುಸಂಸ್ಕೃತ ಕಾರ್ಯಕ್ರಮ. ವಿಶೇಷವಾಗಿ ಇಂಥ ಒಂದು ಸ್ಥಳವನ್ನ ಇದನ್ನ ನಿರ್ವಹಣೆ ಮಾಡ್ತಾ ಬಂದಿರತಕ್ಕಂಥ ಶ್ರೀಮತಿ ಸುಲೋಚನಾರವರಿಗೆ ಭಗವಂತನ ಒಳ್ಳೆಯ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ. ಇವತ್ತು ವಿದ್ಯಾವಂತರು ನಾವು ಹೆಚ್ಚಾದಂತೆಲ್ಲ ಸಮಾಜದಲ್ಲಿ ವೃದ್ಧಾಶ್ರಮಗಳು ಬರ್ತಾ ಇದ್ದಾವೆ, ಅನಾಥಾಶ್ರಮಗಳು ಬರ್ತಾ ಇದ್ದಾವೆ. ಎಲ್ಲೋ ಒಂದ್ ಕಡೆ ಶಿಕ್ಷಣ ಪಡೆದಂತವರು ತಂದೆ ತಾಯಿಯನ್ನು ದೂರ ಮಾಡ್ತಾ ಇದ್ದೀವಿ, ಅತ್ತೆ ಮಾವನ್ನ ದೂರ ಮಾಡ್ತಾ ಇದ್ದೀವಿ. ಇದು ದುಃಖಕರವಾದಂಥ ಸಂಗತಿ. ಸಮಾಜಮುಖಿಯಾಗಿ ತಮ್ಮ ಮಕ್ಕಳನ್ನ ಹೊತ್ತು ಸಾಕಿ ಸಲಹಿರ್ತಾರೆ. ನನ್ನ ತರ ಒಂದು ವಾಹನ ಕೊಡಿಸ್ಬೇಕು ಅಂತೇಳಿ ತಂದೆಯನ್ನ ಮಗನಾದನು ತಂದೆಯನ್ನ ನಡೆಸ್ಕೊಂಡಂತ ರೀತಿ ಇವತ್ತು ನಾವೆಲ್ಲ ಕೂಡ ತಲೆ ತಗ್ಗಿಸ್ಬೇಕು. ಐ ರಿಕ್ವೆಸ್ಟ್ ಆಲ್ ದ ಪ್ರೆಸ್ ರಿಪೋರ್ಟರ್ಸ್ ಅಂಡ್ ಯಾರು ಬಂದಿದ್ದೀರಿ, ಇಂಥ ಕಡೆ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಡ್ಬೇಕು. ಈ ಗೋವಾಶ್ರಮಕ್ಕೆ ದಾನಿಗಳನ್ನು ಕರ್ಕೊಂಡ್ಬಂದು ಪ್ರತಿ ತಿಂಗಳಿಗೆ, ವಾರಕ್ಕೆ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಡೀಬೇಕು. ಇದಕ್ಕೊಂದು ಒಳ್ಳೆಯ ರಸ್ತೆ ಆಗಲಿ, ಅದಕ್ಕೆ ತಾವು ಯಾರನ್ನ ಭೇಟಿ ಮಾಡಬೇಕು, ಈ ಭಾಗದಲ್ಲಿ ಯಾರು ಅದಕ್ಕೆ ಮುಖ್ಯಸ್ಥರಿದ್ದಾರೆ, ತಾವೆಲ್ಲ ಹೋಗಿ ಅವ್ರನ್ನ ಭೇಟಿ ಮಾಡಿದ್ರೆ ಒಳ್ಳೆ ಮುಂದಿನ ದಿನಗಳಲ್ಲಿ ಒಂದು ರಸ್ತೆ ಆಗಲಿ ಅಂತಕ್ಕಂಥ ಮನವಿಯನ್ನ ಈ ಸಭೆಯ ಮೂಲಕ ಮಾಡ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಹಿರಿಯ ಚೇತನಗಳಿಗೆ ಭಗವಂತನು ಅವರಿಗೆ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡಂತ ರಾಮಚಂದ್ರಪ್ಪ ಮತ್ತು ಶ್ರೀ ಶೈಲಜಾ ದಂಪತಿಗಳಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಮಹನೀಯರಿಗೆ ವಂದಿಸ್ತಾ, ವಿಶೇಷವಾಗಿ ರೋಟರಿ ಕೋಲಾರ ಸಂಸ್ಥೆ ಬಂದಿದೆ, ಇನ್ನೂ ಅನೇಕರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಭಗವಂತನು ನಿಮ್ಗೆಲ್ಲ ಕೂಡ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಗೋಶಾಲೆಗೆ ಸಮಾಜ ದಾನಿಗಳನ್ನ ಹುಡುಕೊಡ್ಬೇಕಾಗ್ತದೆ. ಆ ಗೋವುಗಳಿಗೆ ಬೇಕಾದಂತ ಮೇವನ್ನು ಕೊಡ್ತಕ್ಕಂಥದ್ದು, ಇರ್ತಕ್ಕಂಥ ವೃದ್ಧರು ಯಾರಿದ್ದಾರೆ ಅವರಿಗೆ ಬೇಕಾದಂತ ಎಲ್ಲ ಸೌಲಭ್ಯನ ಕೊಟ್ಟಿದ್ದೀರಿ. ಭಗವಂತನ ಮುಂದೆ ನಿಮ್ಗೆ ಒಳ್ಳೆಯ ಸುಖ ಸಮೃದ್ಧಿ ಎಲ್ಲ ಕೊಡ್ಲಿ, ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಇನ್ನೊಂದು ಹೇಳ್ತೀನಿ ಮಂಜು, ಕೊಡ್ತೀನಿ. ಫೋಟೋ ಮಾಡಿ ನೋಡಿ, ಈ ಕಡೆ ನೋಡಿ. ಇನ್ನೊಂದು ಹೈಲೈಟ್ ಮಾಡೋದ, ಇದನ್ನೇ ಹಾಕ್ಬಿಟ್ಟು ಅವ್ರ ಮಗ ಇವಾಗ ಇವರು ಕೂಡ ಸಮಾಜ ಸೇವೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಗೊತ್ತಾದ್ರೂ ಕೂಡ ತಕ್ಷಣ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ.
ಆಮೇಲೆ ರಾಜ್ಗಡ್ ಚೌಡ ಇರ್ಬೇಕು, ಪ್ರಸಾದ ಬರ್ತಾ ಇದೆ, ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು.